ಪ್ರದೇಶದ ಎಲ್ಲಾ ಶಾಲೆಗಳಲ್ಲಿ ತಮಿಳು, ತೆಲುಗು, ಕನ್ನಡ, ಬೆಂಗಾಲಿ, ಮರಾಠಿಯಂತಹ ಭಾಷೆಗಳನ್ನು ಈಗಾಗಲೇ ಬೋಧಿಸಲಾಗ್ತಾ ಇದೆ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ. ಕೆಲವರು ಸ್ವಾರ್ಥಕ್ಕಾಗಿ ರಾಜಕಾರಣವನ್ನ ಭಾಷೆಯನ್ನ ಸ್ವಾರ್ಥ ರಾಜಕಾರಣಕ್ಕೆ ಬಳಸ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ ಬಿಡ್ರಿ. ಅವ್ರು ದೊಡ್ಡ ಮನುಷ್ಯ ಹೇಳ್ತಾ ಇರ್ತಾರೆ. ತಮಿಳನ್ನ ಲಕ್ನೋಲ್ಲಿ ಕಳ್ಸಕ್ಕೂ ಅಬ್ಬರದಲ್ಲಿ ಬಂದು ಹಿಂದಿನ ಕರ್ನಾಟಕದಲ್ಲೂ ತಮಿಳ್ನಾಡಲ್ಲೂ ಹೇರಕ್ಕೂ ವ್ಯತ್ಯಾಸ ಇದೆ ರೀ ಸ್ವಾಮಿ. ಸುಮ್ಮನೆ ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಬಂದು ಕೂತ್ಕೊಂಬಿಡಕ್ಕಲ್ಲ ಇಲ್ಲಿ. ಸುಮ್ಮನೆ ನಮಗೂ ಗೊತ್ತಿದೆ ಏನು ಅಂತ ಬಿಡ್ರಿ. ಸುಮ್ಮನೆ ಅಂತ ಇದ್ದವರು ಬಿಟ್ಬಿಡ್ರಪ್ಪ ಸೌತ್. ನಂಗಾರೆ ನೀವೇ ನಾರ್ತ್ ಇಟ್ಕೊಳ್ಳಿ, ಬಿಟ್ಬಿಡಿ ಸೌತ್ನ. ಹೇಳ್ತೀನಿ, ಯೂಸ್ಲೆಸ್ ಫೆಲೋಸ್ ಅವರು, ಸರಿ ಇಲ್ಲ ಅವರು. ಯಾಕಪ್ಪ ಅವ್ರ ಮೇಲೆ ಹಿಂದಿ ಅದೊಂದು ಹಾಕಿ ಹಿಡಿದು ಯಾಕೆ ಪ್ರಾಣ ತಿಂತೀರಿ ಅವ್ರನ್ನ? ಬಿಟ್ಬಿಡಿ ಅವ್ರನ್ನ, ನೋಡೋಣ. ಆಯ್ಕೆ ಮಾಡ್ಕೊ. ಹಾಂ, ನಾರ್ತ್ ನೀವು ಚೆನ್ನಾಗಿರಿಪ್ಪ, ಯಾರು ಬೇಡ ಅಂದವ್ರು ನಿಮ್ಮನ್ನು? ಫುಲ್ ಹಿಂದಿನೇ ಇಟ್ಕೊಳ್ಳಿ. ಭಾರತ ಚೀನಾ ನಡುವೆ ವಿವಾದ. ಇವತ್ತಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಚೀನಾ ಹೊಗಳಿದೆಯಂತೆ. ಅಮೋಘ ಅದ್ಭುತ ಅಂದಿದ್ದಾರಂತೆ ಗ್ಲೋಬಲ್ ಟೈಮ್ಸಲ್ಲಿ. ಅವ್ರು ಚೀನಾದ ಪೇಪರ್ ಅದು ನೋಡಿ. ಮೋದಿ ನೇತೃತ್ವದಲ್ಲೆಲ್ಲ ಹಿಂಗೆ ಆಗ್ಬಿಟ್ಟಿದೆ ಅಂತಾರೆ. ಮೋದಿ ನೇತೃತ್ವದಲ್ಲಿ ಇದು ಸಂಜಯ್ ರಾವತ್ ಎಲ್ಲಪ್ಪ ಫೋನ್ ಮಾಡಿ ಒಂದು. ಜಾಗತಿಕ ವೇದಿಕೆಯಲ್ಲಿ ಕ್ರಿಯಾಶೀಲರು. ಬಾಂಗ್ಲಾದ ಯೂನುಸ್ಸು ಅವಪ್ಪ ಜೋಕರ್ ಆಕ್ರೋಶ. ಅವನು ನೋಡಿದ್ರೆ ನನಗೆ ಸ್ಟ್ಯಾಂಡಪ್ ಕಮಿಡಿಯನ್ ಟೈಪ್ ಕಾಣಿಸ್ತಾನಪ್ಪ, ಒರಿಜಿನಲ್ ಟೈಪ್ ಇವನು ನನಗೆ. ಅವ್ರು ಯಾರನ್ನೋ ತಂದು ಕಾಮಿಡಿಯನ್ ಅಂತ ನಮಗೆ ತೋರಿಸ್ತಾರೆ ಈ ದೇಶದಲ್ಲಿ. ಅವು ಸೀರಿಯಸ್ ಡ್ಯಾಮೇಜ್ ಮಾಡ್ತವೆ ಸ್ಟೇಟ್ಮೆಂಟ್ಗಳು ಮಾಡಿ. ಇವ್ನು ನೋಡಿದ್ರೆ ಸುಮ್ಮನೆ ಮಾತಾಡಿದ್ರೆ ಕಾಮಿಡಿಯನ್ ಟೈಪ್ ಕಾಣಿಸ್ತಾರಪ್ಪ ನನಗೆ. ಸರಿ, ನೋಡೋಣ ಮುಂದೇನಾಗುತ್ತೆ. ಇನ್ನು ಶಿವಮೊಗ್ಗದಲ್ಲಿ ಡಿಸಿ ಕಚೇರಿ ಮುಂದಿರುವ ಈದ್ಗಾ ಮೈದಾನದಲ್ಲಿ ಬೇಲಿ ಹಾಕಿರುವುದನ್ನು ಪ್ರಶ್ನಿಸಿ ಹಿಂದೂ ಪರ ಸಂಘಟನೆಗಳು ಮುಖಂಡರು ಪ್ರತಿಭಟನೆಯನ್ನು ನಡೆಸಿದ್ರು. ಸದ್ಯ ಮೈದಾನದ ಸುತ್ತಮುತ್ತ ಭಾರಿ ಚೈನಾ ಹೇಳಿರೋದನ್ನ ನಂಬಬಾರ್ದ್ರಿ. ಚೈನೀಸ್ ಕೊಡೋ ಶಿಕ್ಷೆ ಮತ್ತೆ ಚೈನೀಸಿನ ತಂತ್ರ ಎರಡು ಅರ್ಥವಾಗಲ್ಲ. ನೀನಿಂದ ಹೆಜ್ಜೆನಾದ್ರೂ ಹಿಡ್ಕೊಂಬಂದ್ಬಿಡ್ಬೋದು. ಹುಷಾರಾಗಿರಿ. ಮೋದಿಗಿರಿ ದಾರಿಗಿರಿ ತಪ್ಪು ಇಲ್ಲ. ಮೋದಿ ತಪ್ಪಲ್ಲ, ಇಂಥ ಎಷ್ಟು ಲಾಗ ಹೊಡೆದಿರ್ಬೇಕು ಅವರು. ಬಿಡ್ತಾರೆ. ಎಸ್. ಇನ್ನು ಈಗ ಸದ್ಯ ಭಾರಿ ಭದ್ರತೆಯಲ್ಲಿ ಬೇಲಿಯನ್ನು ತೆರವು ಮಾಡಿದ್ದಾರೆ ಈದ್ಗಾ ಮೈದಾನದಲ್ಲಿ ಹಾಕಿದ್ದನ್ನು. ಅತ್ತ ರಂಜಾನ್ ಹಬ್ಬದ ನಮಾಜ್ ವೇಳೆ ಕೆಲವರು ಪಾಲೆಸ್ತೇನ್ ಪರ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದಂತಹ ಘಟನೆ ಕೂಡ ಬೆಳಗಾವಿಯ ಈದ್ಗಾ ಮೈದಾನದಲ್ಲಿ ನಡೆಯಿತು. ಇನ್ನು ಎಸ್ಡಿಪಿಐ ಕಾರ್ಯಕರ್ತರು ಪಾಲೆಸ್ತೇನ್ ಪರ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ. 6 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಂಘ ಪರಿವಾರದ ವಿರುದ್ಧ ಪೋಸ್ಟರ್ನ ಪ್ರದರ್ಶನ ಮಾಡಿದ್ರಲ್ಲ, ಆ ಪೈಕಿ ಅಬ್ದುಲ್ ಗಫೂರ್ನನ್ನ ಪೊಲೀಸರು ನ್ಯಾಯಾಂಗ ಬಂಧನ ಮಾಡಿ ಆಮೇಲೆ ನ್ಯಾಯಾಂಗ ವಶಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ RSS ರಾಜು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉದಯಗಿರಿ ಮಸೀದಿಯನ್ನ ತೆರವು ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ಡಿಸಿ ಸಭೆಯನ್ನ ನಡೆಸಿದ್ರು. ಸ್ಥಳೀಯರು ಬೇಡ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತವರು ಮದ್ರಸಾ ನಡೆಸ್ತೀವಿ, ಅವಕಾಶ ಮಾಡಿಕೊಡಿ ಅಂತ ಪಟ್ಟು ಹಿಡಿದಿದ್ರು.